Without our help, we could have not scored 10%. Stay there only and collect it back. Thank you, ma'am. Bhagya, ma'am, I request you to stay for 2 minutes and give your valuable words for our children once again. Please give her a huge round of applause, my dear parents, children, everybody. ಎಲ್ಲರಿಗೂ ನಮಸ್ಕಾರ. ಹಾಯ್. ಒಂದ್ಸಲ ಎನರ್ಜಿ ಹಲೋ ಅಂದರೆ ಒಂಚೂರು ಮಾತಾಡೋಕ್ಕೆ ಎನರ್ಜಿ ಪವರ್ ಬರುತ್ತೆ. ಹಾಯ್. ಏನು ನಮ್ಮ ಮಕ್ಕಳು ಪ್ರೋಗ್ರಾಮ್ ನೋಡಬೇಕು, ಅದರಲ್ಲಿ ಇವರು ಬೇರೆ ಯಾರೋ ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಇಲ್ಲ, ಖಂಡಿತ ತಮಗೆ ಡಿಸ್ಟರ್ಬ್ ಮಾಡಲ್ಲ. 2 ಕ್ವಶನ್ ಕೇಳ್ತೀನಿ. ಯಾವಾಗೂ ನಮ್ಮ ಮಕ್ಕಳನ್ನ ಪ್ರಶ್ನೆ ಕೇಳ್ತೀವಲ್ವ ನಾವು, ಚೆನ್ನಾಗಿ ಓದಲಿಲ್ಲ ಬರೀಲಿಲ್ಲ ಅಂದರೆ ಏನೋ ಓದಿದ್ಯಾ ಏನೋ ಬರಲ್ಲ ಅಂತಾರೆ. ನಮ್ಮ ಪೇರೆಂಟ್ಸ್ಗೆ ಸಿಂಪಲ್ ಕ್ವಶನ್ ಅಪ್ಪ, ಪಾಠದಲ್ಲಿರೋದು ಕೇಳಲ್ಲ, ಜನರಲ್ಲಾಗಿ ಉತ್ತರ ಹೇಳ್ತೀರಾ? ಓಕೆ, ಎಲ್ಲರಿಗೂ ಗೊತ್ತಿರುತ್ತೆ ಅಂತೆ. ಎಲ್ಲರಿಗೂ ಇದು ಬಳೆ ಗೊತ್ತಲ್ಲ? ಬಳೆ, ಈ ಕೈಗೆ ಹಾಕ್ದಲೇ ಇರೋ ಬಳೆ ಒಂದಿದೆ, ಅದು ಯಾವ ಬಳೆ ಅಂತ ಯಾರಾದರೂ ಹೇಳ್ತೀರಾ? ಓ, ನಮ್ಮ ಟೀಚರ್ ರೆಡಿ ಇದ್ದಾರೆ. ಪೇರೆಂಟ್ಸ್ ವೆರಿ ಗುಡ್. ನಮ್ಮ ಪೇರೆಂಟ್ಸ್ ಸೌಂಡ್ ಬರಲಿಲ್ಲ, ಮಕ್ಕಳು ಸೌಂಡ್ ಬಂತು. ಯಾವ ಬಳೆ? ಕೋಡು ಬಳೆ, ಕರೆಕ್ಟ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಈ ಕಡೆ ಬರಲಿ ಅಂತ. ಒಂದು ಮರ ಇದೆ, ಮರದಲ್ಲಿ 10 ಪಕ್ಷಿ ಇದೆ. ಎಷ್ಟಿದೆ? ಆ 10 ಪಕ್ಷಿಲಿ ಒಬ್ಬ ನನ್ನಂಥವನು ಹಂಟರ್ ಬಂದು ಶೂಟ್ ಮಾಡಿಬಿಡ್ತಾನೆ. ಒಂದು ಪಕ್ಷಿಗೆ ಗುರಿ ಇಟ್ಟು ಸರಿಯಾಗಿ ಹೊಡಿತಾನೆ. ಇನ್ನೆಷ್ಟು ಪಕ್ಷಿ ಉಳಿಯುತ್ತೆ? ಬೇಗ ಹೇಳಬೇಕು. 9 ತಾನೇ? ಕರೆಕ್ಟ್, ವೆರಿ ಗುಡ್. ಎಲ್ಲ ಜೋರಾಗಿ ಚಪ್ಪಾಳೆ ಹೊಡೀರಿ. 9 ಉಳಿಯುತ್ತಾ? ಮೇಡಮ್ ಹೇಳ್ತಾರೆ 1 ಉಳಿಲಿಲ್ವಂತೆ, ಬುದ್ಧಿ ಇಲ್ಲ ಮೇಡಮ್ಗೆ. ಹೌದಾ? ಆ್ಯಕ್ಚುಲಿ 1 ಉಳಿಯಲ್ಲ. ಯಾಕೆ ಗೊತ್ತಂದ್ರೆ ಸೌಂಡ್ ಬಂತೆಲ್ಲ ಶೂಟ್ ಮಾಡಿ ಸೌಂಡ್ಗೆ ಮಿಕ್ಕವೆಲ್ಲ ಆರ್ಬಿಡ್ತವೆ. ಹೌದಲ್ಲ? ಓಕೆ, ಹಂಗಾದ್ರೆ ಸ್ವಲ್ಪ ಪೇರೆಂಟ್ಸ್ ಜಾಣರು, ಸ್ವಲ್ಪ ಪೇರೆಂಟ್ಸು ಸ್ವಲ್ಪ ಯೋಚನೆ ಮಾಡಿದ್ರೆ ಅವರು ಉತ್ತರ ಹೇಳ್ತಾರೆ ಅನ್ನಂಗೆ ಆಯಿತು. ಓಕೆ, ಏನೇ ಟಾಪಿಕ್ ಬಂದ್ಬಿಡೋಣ ಅಲ್ವಾ? ನಮ್ಮ ಗುರುಕುಲ್ ಪಬ್ಲಿಕ್ ಶಾಲೆಯಲ್ಲಿ ಈ ದಿನ ಒಂದು ಸುಂದರ ಸಂಜೆನಲ್ಲಿ ಶಾಲಾ ವಾರ್ಷಿಕೋತ್ಸವ ಅತ್ಯದ್ಭುತವಾಗಿ ನಡೀತಾ ಇದೆ. ಈಗ ಬಂದು ನಾನು ನೋಡಿದೆ ಆನ್ಯುವಲ್ ರಿಪೋರ್ಟು. ಎಲ್ಲರೂ ನಾನು ಎಲ್ಲ ಶಾಲೆಯಲ್ಲಿ ಹೋದಾಗ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಒಬ್ಬರು ಟೀಚರ್ ಹೋಗ್ತಾ ಇರ್ತಾರೆ. ಎಷ್ಟದಕ್ಕ ಅಂತ ಕೇಳ್ತಾರೆ, ಕೇಳಿ ಕೇಳಿ ಬೇವರಾಗುತ್ತೆ. ಬಟ್ ಆದರೆ ಇಲ್ಲ, ಆ ಮಕ್ಕಳು ಕುಂತಿದ್ರಲ್ಲ ಎಷ್ಟು ಸೂಪರಾಗಿ ಕಾಣ್ತೈತೆ ಗೊತ್ತಾ? ಆ ಚಿಕ್ಕದ್ರಿಂದ ಅಮ್ಮ ಎಷ್ಟು ಕ್ಯೂಟಾಗಿದೆ ಆ ಮಗು ಅಂತ ಹೇಳ್ತಿದ್ದೆ. ಮೇಡಮ್ ಆಗಲೇ ನೀವು 2 ನಿಮಿಷ ಮುಂಚೆ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾತಾಡಲ್ಲ ಅಂದರು. ಆ ಶಾಲೆಯ ಒಂದು ಶಿಸ್ತು ತೋರಿಸುತ್ತೆ. ಇಲ್ಲೆಲ್ಲ ಶಿಸ್ತಿನ ಸಿಪಾಯಿಗಳಂತೆ ಕುಂತಿದ್ರು. ಯಾವಾಗಲೂ ನಂದೊಂದು ಡೈಲಾಗ್ ಇದೆ, ಯಾವಾಗ ಹೇಳಿದ್ದೆ ಹೇಳ್ತಾರೆ ಅಂತಾರೆ, ಆದರೂ ಇದ್ರನ್ನು ನೋಡಿ ಹೇಳಬೇಕು ಅನಿಸ್ತು. ಸರಿ, ಹೇಳ್ಬಿಡ್ತೀನಿ. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ದಂಡು. ಆ ದಂಡಿಲ್ಲಿ ಕಾಣ್ತು ನನಗೆ. ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ, ಸಾಗುತ್ತಿತ್ತು ರಣಹೇಡಿಗಳ ಹಿಂಡು ಅಂತಾರೆ. ಗುರು ಅನ್ನೋ ಪದಕ್ಕೆ ಅರ್ಥ, ಆ ಶಾಲೆ ಹೆಸರು ಕೂಡ ಗುರುಕುಲ. ಹಾಗಾಗಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗೂ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ನಮಗೆ ಒಂದು ಸಮಾಜ ಅಂತ ಅಂದರೆ ನೋಡ್ರಿ, ಒಂದು ಪೇರೆಂಟು, ಒಂದು ಶಿಕ್ಷಕರು, ಒಂದು ವಿದ್ಯಾರ್ಥಿಗಳು, ಇದು 3 ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಪ್ರಜೆಗಳು. ಈ ಒಂದು ಸಮಾಜ, ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಈ 3 ಜನ ಇಂಪಾರ್ಟೆಂಟ್. ಯಾರ್ಯಾರು? ವಿದ್ಯಾರ್ಥಿಗಳು, ಟೀಚರು ಮತ್ತು ಪೇರೆಂಟ್ಸ್. ಈ 3 ಜನ ಹೇಗೆ ಇಂಪಾರ್ಟೆಂಟ್ ಅಂತ 2 ನಿಮಿಷದಲ್ಲಿ ಸಣ್ಣ ಕತೆ ಹೇಳ್ತೀನಿ. ಜಾಸ್ತಿ ಮಾತಾಡಲ್ಲ, ನಿಮ್ಗೆ ಬೋರ್ ಮಾಡಲ್ಲ. ಬಟ್ ಆದರೆ ಉತ್ತರ ಹೇಳಬೇಕು. ಮಧ್ಯದಲ್ಲಿ ಪ್ರಶ್ನೆ ಕೇಳೋದು ಒಂದು ಚಾಳಿ ನನಗೆ. ಓಕೆನಾ? ನೀವು ಉತ್ತರ ಹೇಳಿದ್ರೆ ಇಲ್ಲೇ ಇದ್ದೀರಾ ಅಂತ, ಇಲ್ದಿದ್ರೆ ನಿಮ್ಮ ಮಕ್ಕಳು ಪಾಸ್ ಆಗಲ್ಲ. ನೀವು ಪಾಸ್ ಆದರೆ ನಿಮ್ಮ ಮಕ್ಕಳು ಪಾಸ್ ಆಗ್ತಾರೆ. ಎಲ್ಲರೂ ರೆಡಿ ಕತೆ ಕೇಳೋಕ್ಕೆ? ಓಕೆ, ಒಂದು ಊರಿರುತ್ತೆ, ಒಂದು ಊರಲ್ಲಿ ಒಬ್ಬ ಶಿಲ್ಪಿ ಇರ್ತಾನೆ. ಈ ಕಥೆಯಲ್ಲಿ ಬರೋರು ಯಾರ್ಯಾರು ಅಂತ ಹೇಳ್ಬೇಕು ನೀವು ಅಷ್ಟೇ. ನನಗೆ ಕಥೆನ ಯಾವುದಕ್ಕೂ ಒಂದು ಹೋಲಿಕೆ ಮಾಡ್ತಾ ಇದ್ದೀನಿ. ಒಬ್ಬ ಶಿಲ್ಪಿ ಕೆಲಸ ಏನಪ್ಪ ಅಂದರೆ ಕೆತ್ತನೆ ಮಾಡೋದು, ಒಂದು ದೇವ್ರ ವಿಗ್ರಹ ಮಾಡೋದು. ಅವ್ನು ಹಿಂಗೆ ನಡ್ಕೊಂಬಂದ, ಯಾರಾದರೂ ಇಲ್ಲಿ ಇದ್ದಾರ ಒಂದು ಶಿಲ್ಪಿನ, ಒಂದು ಒಳ್ಳೆ ದೇವ್ರ ವಿಗ್ರಹ ಮಾಡೋಣ ಅಂತ. ಈ ಬರ್ಬೇಕಾದ್ರೆ 2 ಮಕ್ಕಳು ಸಿಕ್ಬಿಟ್ಟು, ಮಕ್ಕಳ ಬರ್ರ ಇಲ್ಲ, ನಿಮ್ಮನ್ನು ಸುಂದರವಾದ ಒಂದು ವಿಗ್ರಹ ಮಾಡ್ತೀನಿ, ಕೆತ್ತಿ. ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳ, ಉಳಿ ಪೆಟ್ಟು ಬೀಳಬೇಕಲ್ಲ, ಕೆತ್ತನೆ ಮಾಡಬೇಕಲ್ಲ, ಕಷ್ಟ ಆಗುತ್ತೆ, ಸಹಿಸ್ಕೊಂತೀರ ಅಂತ. ಹೌದಾ?
ಇವ್ರು ಯಾರೋ ಬಂದು ಕೆತ್ತೀನಿ ಅಂತವ್ರೆ, ತಡ್ರಿ ಸರ್ ಯಾವುದಕ್ಕೂ ನಮ್ಮ ಮನೇಲಿ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಕೇಳ್ಕೊಂಬಂದ್ಬಿಡ್ತೀವಿ ಅಂತ ಅಂದು. ಆಯಿತು ಹೋಗಿ ಕೇಳ್ಕೊಂಬನ್ನಿ ಮಕ್ಕಳ ಅಂದರು. ಆ ಎರಡೂ ಮಕ್ಕಳು ಮನೆಗೆ ಹೋದ. ಒಪ್ಪನ ತಂದೆ ಹತ್ರ ಕೇಳಿದ್ರು, ತಂದೆ ತಾಯಿ ಹತ್ರ, ಯಾರೋ ಶಿಲ್ಪಿ ದಾರಿಯಲ್ಲಿ ಸಿಕ್ಕಿದ್ರು, ನನ್ನನ್ನು ಕೆತ್ತಿ ದೇವ್ರು ಮಾಡ್ತಾರಂತೆ, ಮಾಡಿಸ್ಕೊಂಬಿಡ್ಲ ಅಮ್ಮ ಅಪ್ಪ ಅಂತ. ಏಯ್ ಎಷ್ಟು ಮುದ್ದಾಗಿ ಅಪರೂಪಕ್ಕೆ ಯಾವ್ಯಾವ ದೇವ್ರನ್ನೋ ಬೇಡಿ ನಿನ್ನನ್ನು ಎತ್ತಿದ್ದೀನಿ, ಅವ್ನು ಯಾರೋ ಬಂದ್ಬಿಡ್ತಾನಂತೆ, ನಿನ್ನನ್ನು ಕೆತ್ತು ಬಿಡ್ತಾನಂತೆ, ನಿನಗೆ ನೋವಾದ್ರೆ ನಂಗೆ ತಡ್ಕೊಳಕ್ಕೆ ಆಯ್ತದ ಮಗ, ಆಗಲ್ಲ ಸುಮ್ಮನೆ ಬೇಡ ಅಂತ ಹೇಳ್ಬಿಡೋಗು ಅನ್ನಂತೆ. ಅದೇ ಇನ್ನೊಂದು ಪೇರೆಂಟ್ ಇತ್ತಲ್ಲ, ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಸ್ವಲ್ಪ, ಹೌದಾ ಮಗ ನಿನ್ನನ್ನು ದೇವ್ರು ಮಾಡ್ತಾರ, ಅಯ್ಯೋ ಒಳ್ಳೆ ಕೆಲಸ, ಮೊದಲು ಹೋಗು ನೀನು, ಅವ್ರು ಏನಂದ್ರೆ ಒಂದು ಚೂರು ನೋವಾಯ್ತದೆ, ನೀನು ಸ್ವಲ್ಪ ಸಹಿಸ್ಕೊಂಬಿಡು, ಒಳ್ಳೆ ದೇವ್ರ ವಿಗ್ರಹ ಆಗ್ತೀಯ ಮಗ ಅಂತ ಹೇಳಿದ್ರಂತೆ. ಆಯಿತು ಒಂದು ಎರಡೂ ಮಕ್ಕಳು ಬಂದೋ. ಒಂದು ಮಗು ಹೇಳ್ದ, ನಮ್ಮ ಅಪ್ಪ ಅಮ್ಮ ಬೇಡ ಅಂದರಪ್ಪ, ನೀನು ನನ್ನನ್ನೆಲ್ಲ ಕೆತ್ತನೆ ಮಾಡಬೇಡ ಅಂದು. ಆಯ್ತಪ್ಪ ಅಂದರು. ಇನ್ನೊಂದು ಹುಡುಗ, ಸರ್ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ, ನೀವು ಮಾಡಿ ಅಂದ. ಅವನು ಕೆತ್ತದ ಒಂದು ಒಳ್ಳೆಯ ವಿಗ್ರಹ ಮಾಡ್ದ. ಆ ವಿಗ್ರಹ ಮಾಡಿದ್ಮೇಲೆ ನೋಡ್ರಿ, ಬಂಡೆ ಕಲ್ಲಿದ್ದಾಗ ನಾವು ಅದಕ್ಕೆ ಕೈ ಮುಗಿತೀವಿ. ಆ ವಿಗ್ರಹ ಆದಮೇಲೆ ಎಲ್ಲರೂ ಅದಕ್ಕೆ ಪೂಜೆ ಮಾಡೋದೇನೋ, ಅಭಿಷೇಕ ಮಾಡೋದೇನೋ, ಎಲ್ಲ ಇಡೀ ದೇವಸ್ಥಾನನೇ ಕಟ್ಬಿಟ್ರು. ಎಲ್ಲರೂ ಪೂಜೆ ಗೌರವ, ಆಹಾ ಏನ್ರಿ ಅಲ್ಲಿ ಪವಾಡ ನಡೀತಾ ಇದ್ದಂತೆ, ದೇವರು ಒಂದಿದ್ದೇ ಆಯಿತು. ಆದರೆ ಇನ್ನೊಂದು ವಿಗ್ರಹ ಇತ್ತಲ್ಲ, ಇನ್ನೊಂದು ಕಲ್ಲು ಬಂಡೆ, ಆ ಕಲ್ಲು ಬಂಡೆ ಏನಾಯಿತು, ನಾನು ಸ್ಟಾರ್ಟಿಂಗೇ ಇಬ್ಬರು ಸ್ಟೂಡೆಂಟ್ ಹೆಸರು ಹೇಳ್ಬಿಟ್ಟೆ, 2 ಕಲ್ಲು ಬಂಡೆಗಳು ಆ್ಯಕ್ಚುಲಿ ಅವು. ಇಲ್ಲಿ ತಪ್ಪಾಯಿತು, ಅದಕ್ಕೆ ಯಾರು ಕರೆಕ್ಷನ್ ಮಾಡಲಿಲ್ಲ ನನ್ನನ್ನು. ನಾನು ಅಂತಿಮಕ್ಕೆ ಹೋಗ್ಬಿಟ್ಟೆ. 2 ಕಲ್ಲು ಬಂಡೆಗಳನ್ನ ಕೆತ್ತನೆ ಮಾಡ್ತೀನಿ ಅಂತ ಹೇಳಿದ್ದು, ಅವು ಹೋಗಿ ಮನೇಲಿ ಕೇಳಿದ್ದು. ಒಂದು ಬಂಡೆ ಒಪ್ಕೊಂತು ಕೆತ್ತನೆ ಮಾಡೋದಕ್ಕೆ, ಇನ್ನೊಂದು ಬಂಡೆ ಒಪ್ಕೊಳ್ಳಲಿಲ್ಲ. ಆ ಒಪ್ಕೊಂಡಲ್ಲೇ ಇರೋ ಬಂಡೆನ ಏನು ಮಾಡಿದ್ರು, ಎಲ್ಲರೂ ಬಂದವರು ತೆಂಗಿನಕಾಯಿ ಹೊಡಿಯೋದಕ್ಕೆ, ಅದ್ರ ಮೇಲೆ ಕೂತ್ಕೊಳೋದಕ್ಕೆ, ಚಪ್ಪಲಿ ಬಿಡೋದಕ್ಕೆ, ಈ ಥರ ಯೂಸ್ ಮಾಡ್ತಾ ಹೋದರು. ಹಾಗಾಗಿ ಈಗ ಹೇಳಿ ನಾನು ಹೇಳಿದೆ, ಒಂದು ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಪೋಷಕ ಮತ್ತು ಶಿಕ್ಷಕರು ಇಂಪಾರ್ಟೆಂಟ್ ಅಂತ, ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕೆ. ಈಗ ಈ ಕಥೆಯಲ್ಲಿ ಶಿಲ್ಪಿ ಯಾರು? ಕೆತ್ತನೆ ಮಾಡುತ್ತೀನಿ ಅಂತ ಬಂದಂತಹ ಶಿಲ್ಪಿ ಯಾರು? ಗುರು. ವೆರಿ ಗುಡ್. ಯಾರು? ಟೀಚರ್. ಅದೇ ರೀತಿ ಹೇಯ್ ನೀನು ಒಬ್ಬರು ಪೇರೆಂಟ್ ಹೇಳಿದ್ರು, ಒಬ್ಬ ತಂದೆ ತಾಯಿ ಇದ್ರಲ್ಲ ಪೋಷಕರು, ಅವರೇನೆ ನಿನ್ನನ್ನು ಕೆತ್ತನೆ ಮಾಡೋದಕ್ಕೆ ಒಬ್ರು ಒಪ್ಪಿದ್ರು, ಒಬ್ರು ಒಪ್ಪಲಿಲ್ಲ. ಇನ್ನೊಬ್ಬ ಏನು ಮಾಡ್ದ? ಒಪ್ಪದ. ಆ 2 ಕಲ್ಲು ಬಂಡೆಗಳಿದ್ವಲ್ಲ ಅವ್ಯಾವು? ಅವರೇ ಸ್ಟೂಡೆಂಟು. ನೋಡ್ರಿ, ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕೆ ನಾವು ತಂದೆ ತಾಯಿ ವರ್ಕ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಮನೆಯ ಮೊದಲ ಪಾಠ ಶಾಲೆ ಅಂತಾರೆ ಅಷ್ಟೇ, ಆದರೆ ಶಾಲೆಯಲ್ಲೇ ಎಲ್ಲವನ್ನೂ ಕಲಿಯೋದು. ನಾನು ಎಷ್ಟೇ ಹೇಳಿ ಮಗು ಮನೆಯಲ್ಲಿ ಏಯ್ ಬೈಬೇಡ್ದು, ಬೇರೆಯವ್ರಿಗೆ ಮಾತಾಡಬಾರ್ದು, ಏನೇ ಹೇಳು ಕೇಳಲ್ಲ. ನಾನು ನನ್ನ ಮಗುಗೆ ಇದು ಹಿಂಗಲ್ಲಮ್ಮ, ಹಿಂಗೆ ಬರೀ ಅಂದ್ರೆ ಕೇಳಲ್ರಿ, ಆ ಟೀಚರ್ ಏನು ಹೇಳ್ತಾರೋ ಅದೇ ಕೇಳೋದದು. ಹಾಗಾಗಿ ಆ ಗುರುಗಳು ನಿಜವಾಗೂ ಆ ಮಕ್ಕಳನ್ನು ತಿದ್ದಿ ಬುದ್ಧಿ ಒಳ್ಳೆ ವಿದ್ಯೆಯನ್ನು ಕೊಡೋದು ಯಾರಪ್ಪ ಅಂತಂದರೆ ಆ ಶಾಲೆಯ ಗುರುಗಳೇ. ಹಾಗಾಗಿ ಪ್ರತಿಯೊಬ್ಬರು ನೀವೊಂಚೂರು ಪೇರೆಂಟ್ಸು ಏನಾದರೂ ಶಾಲೆಯಲ್ಲಿ ಒಂಚೂರು ಜಗಳ ಆಡ್ಬಿಟ್ಟಿದ್ರೆ, ಮೇಡಮ್ ಏನು ಮಾಡ್ತಿದ್ರು, ಮಾಸ್ಟರ್ ಮಾಡ್ತಾರೆ, ಬೋತೀನಿ ನೋಡಿಯೋ ಕೇಳ್ತೀನಿ ಅಂದ್ಬಿಟ್ರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮನೇ ಸಪೋರ್ಟ್ ಮಾಡ್ತವೆ, ನಾವೇನು ಅದು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಆ್ಯಕ್ಚುಲಿ ಇವನು ದೊಡ್ಡ ಕಳ್ಳಿನ ಇರ್ತಾರೆ. ಯಾರು ತಪ್ಪು ಅಂತ ಒಪ್ಕೊಂತಾರೆ. ನಮ್ಮ ನನ್ನ ಅವ್ನಿಗೆ ಹೊಡೆದ್ಬಿಟ್ಟೆ, ನೀನು ಬಂದ್ಬಿಡು, ಬರಬೇಡ ಅಂತ ಹೇಳ್ತಾರೆ. ಇಲ್ಲ, ಇವಳು ಹೊಡೆದ್ಬಿಟ್ಟು ಅವಳ ಮೇಲೆ ಹೇಳ್ಬಿಟ್ಟಿರ್ತಾಳೆ, ನಾನೆಲ್ಲ ಸವಿತಾ ಹೊಡೆದಿದ್ದು ಅಂತಾಳೆ, ಹೊಡೆದಿರೋಳು ವನಿತಾ, ಗೊತ್ತೇ ಇರಲ್ಲ. ಅದಕ್ಕೆ ನಾವು ಫಸ್ಟು ಆ ಕ್ಲಾರಿಫಿಕೇಶನ್ ತೊಗೊಂಡು ಟೀಚರ್ಸ್ನ ನಿಜವಾಗೂ ನೀವು ಗೌರವಿಸಿದ್ದೆ ಆದರೆ, ಮೊದಲು ಹೇಳ್ತಿದ್ರು ಗುರುವಿನ ಗುಲಾಮನಾಗದ ತನಕ ದೊರೆಯ ದಂಡ ಮುಕ್ತಿ ಅಂತ. ಆದರೆ ಈಗೆಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಫೀಸ್ ಕಟ್ಬಿಟ್ರೆ ಆಗೋಯ್ತು, ಮುಗಿದೋಯ್ತು ಅಂತ. ಈಗೆಲ್ಲ ನೀವೇನಾಗಿದೆ, ಗುರುವೇ ಗುಲಾಮನಾಗದ ತನಕ ದೊರೆಯ ದಂಡ ಮುಕ್ತಿ. ಹಿಂಗಾದರೆ ನಿಜವಾಗೂ ಒಳ್ಳೆ ಎಜುಕೇಷನ್ ಸಿಗಲ್ಲ. ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ. ನೀವು ಗುರುಗಳಿಗೆ ತಂದೆ ತಾಯಿಯಾದವರು ಗೌರವ ಕೊಟ್ಟರೆ ಮಕ್ಕಳು ಸಹ ಗೌರವ ಕೊಡ್ತಾರೆ. ಎಲ್ಲವೂ ದುಡ್ಡಿಂದನೇ ಅಲ್ಲ. ಅದರಲ್ಲೂ ನಮ್ಮ ಹರೀಶ್ ಸರು ಮತ್ತು ನವ್ಯ ಮೇಡಮ್ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗೂ ನಾನು ಹಾರ್ಟ್ಲಿ ಹೇಳ್ತೀನಿ, ತುಂಬ ಒಳ್ಳೆಯ ಮೃದು ಮನಸ್ಸಿನ ವ್ಯಕ್ತಿತ್ವ ಅವ್ರದ್ದು. ನಾನು ಕೊನೆಯಲ್ಲಿ ಒಂದ್ಸಲಿ ಬಂದು, ಸರ್ ಒಂದು ಮಗುಗೆ ಒಂಚೂರು ಬಡವರಿದ್ದಾರೆ, ಫ್ರೀಯಾಗಿ ಒಂಚೂರು ಅಡ್ಮಿಷನ್ ಕೊಡಬೇಕು ಅಂದಾಗ ಮೇಡಮ್ ಅವ್ರು ಹಿಂದೆ ಮುಂದೆ ಏನೂ ಮಾತಾಡಲಿಲ್ಲ. ಆಯ್ತು ಮೇಡಮ್ ಅದರಲ್ಲೇನಂತೆ, ನೀವು ಹೇಳಿರ್ತೀರ ಅಂದರೆ ಸರಿ ಅಂತ ಹೇಳ್ಬಿಟ್ಟು ನಿಜವಾಗೂ ಆ ಒಂದು ಮಗುಗೆ ಅವರು ಒಂದು ಅಡ್ಮಿಷನ್ ಕೊಟ್ಟರು. ಶಶಾಂಕ್ ಅಂತ ಹೇಳಿ, ಅದೇನು ಬಂದಿದ್ದಾನೋ ಹೇಗೋ ಗೊತ್ತಿಲ್ಲ ನನಗೆ. ನಿಜವಾಗೂ ಯಾರು ಈಗ ಕೇಳಿದ ತಕ್ಷಣ ಯಾರೂ ಅಷ್ಟೆಲ್ಲ ಒಪ್ಕೊಳಲ್ಲ. ಅದೇ ಥರ ಎಷ್ಟೋ ಮಕ್ಕಳಿಗೆ ಅವರು ಫ್ರೀಯಾಗಿ ವಿದ್ಯಾದಾನನೂ ಮಾಡ್ತಾ ಇದ್ದಾರೆ.
ಈಗ ಹೊಸ ಶಾಲೆ ಕಟ್ತಾ ಇದ್ದಾರೆ. ನಿಜವಾಗೂ ಒಳ್ಳೆಯದಾಗಲಿ ಸರ್, ನಿಮಗೆ ಒಳ್ಳೆಯ ಮನಸ್ಸಿದ ವ್ಯಕ್ತಿತ್ವ ಇರೋದಕ್ಕೆ. ಈಗ ನೋಡಿ, ಇಲ್ಲಿ ಆ್ಯಕ್ಚುಲಿ 1000 ಮಕ್ಕಳು ಓದ್ತಾ ಇದ್ದಾರೆ. ಇದೇ ರೀತಿ ಆ 1000 ಮಕ್ಕಳಿಗೆ ಗುರುಗಳಾಗಿದ್ದಾರೆ ಅಂತಂದರೆ ನಾವೆಲ್ಲ ಒಂಥರ ಕಾಣದ ಕೈಗಳು ಅಂತ ಹೇಳ್ತಾರಲ್ಲ. ಒಂದೇ ಬೀಜ ಮರ ಬಿಟ್ಟು ಫಲ ಬಿಡಬೇಕಾದ್ರೆ 1000 ಹಣ್ಣು, ಆ 1000 ಹಣ್ಣಿಂದ ಮತ್ತೆ ಬೀಜ, ಮತ್ತೆ ಲಕ್ಷಾಂತರ ಹಣ್ಣು. ಸರ್, ನೀವು ಗೊತ್ತಿದ್ದೋ ಗೊತ್ತಿಲ್ಲದಲೇನೋ ಈ 1000 ಬೀಜಗಳಿಗೆ ನೀವು ಮರ ಆಗಿದ್ದೀರಾ. ಅದು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಹಬ್ಬುತ್ತೋ, ಯಾರು ಡಾಕ್ಟ್ರು, ಯಾರು ಇಂಜಿನಿಯರು ಏನಾಗ್ತಾರೋ, ಬಟ್ ಅವರೆಲ್ಲರ ಒಂದು ಹಾರೈಕೆ ಆಶೀರ್ವಾದ ನಿಮಗಿರಲಿ. ನಿಮಗಂತೂ ತುಂಬ ಒಳ್ಳೆ ಮನಸ್ಸು. ಆ ಒಳ್ಳೆ ಮನಸ್ಸಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ವೇದಿಕೆಗೆ ಕರೆದು ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇನ್ನೊಂದೇ ಒಂದು ಹಾಡು ಹೇಳ್ಬಿಡ್ತೀನಿ ನೋಡಿ. ಇದೇನಪ್ಪ ಈ ಶಾಲೆ ನೋಡಿದಾಗ ಲಾಸ್ಟ್ ಟೈಮ್ ಹೇಳಿದ ನಾಡು ಇಲ್ಲ, ಆಯಿತು, ಓಕೆ, ಹೇಳ್ಬಿಡ್ತೀನಿ. ನಮ್ಮದು ಕನ್ನಡ ನಾಡು, ನಮ್ಮ ಮಕ್ಕಳು ಹೇಳ್ತಾ ಇದ್ರು ಆಗಲೇ, ಹಾಗೆ ಕನ್ನಡದಲ್ಲೇ ಹೇಳ್ಬಿಡ್ತೀನಿ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ನಮ್ಮಿ ಕನ್ನಡ ನುಡಿ ಚಂದ, ನಮ್ಮಿ ಕನ್ನಡ ಜನ ಚಂದ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ. ಬೆಳ್ಳಿಯವ್ವ ನೋಡ, ಬೆಂಗಳೂರು ಜಿಲ್ಲೆ ನೋಡ, ಬೆಳ್ಳಿಯವ್ವ ನೋಡ, ಬೆಂಗಳೂರು ಜಿಲ್ಲೆ ನೋಡ. ಬೆಂಗಳೂರು ಜಿಲ್ಲೆಯ ವಿಧಾನಸೌಧವ ನೀನೊಮ್ಮೆ ಬಂದು ನೋಡ. ಹೋಯ್, ಬೆಂಗಳೂರು ಜಿಲ್ಲೆಯ ವಿಧಾನಸೌಧವ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ. ಹಾಗೆ ಈ ಶಾಲೆಗೆ ಹೇಳೋದಾದರೆ, ಗುಲಾಬಿ ಹೂವು ನೋಡ, ಗುರುಕುಲ ಶಾಲೆ ನೋಡ. ಗುಲಾಬಿ ಹೂವು ನೋಡ, ಗುರುಕುಲ ಶಾಲೆ ನೋಡ. ಗುರುಕುಲ ಶಾಲೆಯ ಸ್ಕೂಲ್ ಡೇ ಪ್ರೋಗ್ರಾಮ ನೀನೊಮ್ಮೆ ಬಂದು ನೋಡ. ಹೋಯ್, ಗುರುಕುಲ ಶಾಲೆಯ ಸ್ಕೂಲ್ ಡೇ ಪ್ರೋಗ್ರಾಮ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ. ಥ್ಯಾಂಕ್ ಯು ಸೋ ಮಚ್.